ಹಾಯ್ ಹಲೋ ನಮಸ್ತೆ. ನಮ್ಮ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ತಮ್ಮದು ಪ್ರೀತಿ ಸ್ವಾಗತ. ನಿಮ್ ವಿಶೇಷತೆ ಬಂದಾಗ ನಮ್ಮ ಪ್ರೀತಿಯ ಭಾರತ ಸಂವಿಧಾನ ಅದಲ್ವಾ, ನವೆಂಬರ್ 26ಕ್ಕೆ ನಮ್ಮ ಭಾರತ ಸಂವಿಧಾನ ಅಂಗೀಕಾರವಾದ ದಿನ ಏನ್ ಆಚರಣೆ ಮಾಡ್ತೀವಿ ಗೊತ್ತೇನು? ಭಾರತ ಸಂವಿಧಾನ ದಿನ ಅದಲ್ವಾ. ಇಂತ ಭಾರತ ಸಂವಿಧಾನ ದಿನದ ಕುರಿತು ಒಂದಿಷ್ಟು ಮಾಹಿತಿ ನಿಮ್ ತರಗತಿ ನೋಡೋಣ ಬರ್ರಿ. ಇನ್ನೊಂದೇನಪ್ಪ ಬಂದಾಗ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿದಾರಲ್ರಿ, ಸಬ್ಸ್ಕ್ರೈಬ್ ಮಾಡ್ತಾರ್ರಿ. ಅದೆಲ್ಲ ಬರ್ರಿ. ಪ್ರಮುಖವಾಗಿ ಭಾರತ ಸಂವಿಧಾನ ದಿನ ಅಂತಕ್ಕಂಥದ್ದು ಆಚರಣೆ ಮಾಡ್ತೀವಿ ನವೆಂಬರ್ 26ಕ್ಕ. ಈ ನವೆಂಬರ್ 26ಕ್ಕೆ ಯಾಕೆ ಆಚರಣೆ ಮಾಡ್ತೀವಿ ಗೊತ್ತೇನ್ರಿ? 1949 ನವೆಂಬರ್ ಏನ್ ಗೊತ್ತೇನ್ರಿ 26ಕ್ಕ ನಮ್ಮ ಭಾರತ ಸಂವಿಧಾನ ಅಂತಕ್ಕಂಥ ಏನಾಗ್ತದೆ ಗೊತ್ತೇನೆ ಅಂಗೀಕಾರ ಆಗ್ತಿದ್ದಾರೆ ಅದಲ್ವಾ. ಈ ನಮ್ಮ ಭಾರತ ಸಂವಿಧಾನ ಅಂತಕ್ಕಂಥ ನೋಡ್ರಿ ಅಂಗೀಕಾರವಾದ ದಿನ ಏನ್ ಆಚರಣೆ ಮಾಡ್ತೀವಿ ಗೊತ್ತೇನ್ರಿ? ಸಂವಿಧಾನ ದಿನ ಅಂತಕ್ಕಂಥ ಆಚರಣೆ ಮಾಡ್ತೀವಿ ಗೊತ್ತಿರ್ಬೇಕಂತಾರೆ. ಇನ್ನೊಂದ್ ಗೊತ್ತಿರ್ಬೇಕ್ರಿ, ಇವಾಗ ನವೆಂಬರ್ 26ಕ್ಕೆ ಏನ್ ಗೊತ್ತೇನ್ರಿ? ಮುಂಚೆ ಏನ್ ಗೊತ್ತೇನ್ರಿ ಏನ್ ಆಚರಣೆ ಮಾಡ್ತಿದಾರೆ ಗೊತ್ತೇನ್ರಿ? ಸರ್ ಕಾನೂನು ದಿನ ಅಂತಕ್ಕಂಥ ಆಚರಣೆ ಮಾಡ್ತಿರೋದಲ್ವಾ. ಈ ಕಾನೂನು ದಿನ ಅಂತಕ್ಕಂಥ ಆಚರಣೆ ಮಾಡ್ತಿದ್ರು. ಬಟ್ 2000 ಏನ್ ಗೊತ್ತೇನ್ರಿ 15ಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ? 2015ಕ್ಕ ಡಾಕ್ಟರ್ ಬಿ ಆರ್ ಏನ್ ಗೊತ್ತೇನ್ರಿ ಸರ್ ಅಂಬೇಡ್ಕರ್ ಅವರ ಏನ್ ಗೊತ್ತೇನ್ರಿ 125ನೇ ಜನ್ಮದಿನ ಏನ್ ಮಾಡ್ತಾರ ಗೊತ್ತೇನ್ರಿ? ಇವಾಗ ಕಾನೂನು ದಿನ ಇರ್ತಕ್ಕಂಥದ್ದು ಸಂವಿಧಾನ ದಿನ ಅಂತಕ್ಕಂಥ ಏನ್ ಮಾಡ್ತಾರ ಗೊತ್ತೇನ್? ಮರುನಾಮಕರಣ ಮಾಡ್ತಾರ ಅಂತ ಗೊತ್ತಿರಲಿ. ಬಟ್ 2015ಕ್ಕಿಂತ ಮುಂಚಿನ ಆಚರಣೆ ಮಾಡ್ತಾರ ಗೊತ್ತೇನ್ರಿ ಕಾನೂನು ದಿನ. ಬಟ್ 2015ಕ್ಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 125ನೇ ಜನ್ಮದಿನ ಏನೊಂದು ಘೋಷಣೆ ಮಾಡ್ತಾರ ಗೊತ್ತೇನ್? ಸಂವಿಧಾನ ದಿನ ಅಂತಕ್ಕಂಥ ಗೊತ್ತಿರೋ ಅದಲ್ವಾ. ಈಗ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸಂವಿಧಾನ ಅಂತ ಬಂದಾಗ ಏನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಅಂತಕ್ಕಂಥ ಸಿಕ್ತಿ ಯಾವಾಗ ಗೊತ್ತೇನ್ರಿ? 1947 ಈಗ ನೋಡಿ 1947 ನಮ್ಮ ಭಾರತ ದೇಶ ಸ್ವತಂತ್ರ ಸಿಗದಿತ್ರಿ. ಈಗ 1946ಕ್ಕೆ ಯೋಚನೆ ಮಾಡ್ತಾರ. ಅಂದ್ರ ಸ್ವತಂತ್ರ ಅಂತಕ್ಕಂಥ ಬಂತು, ಅದ್ರಲ್ಲಿ ಬರ್ತೈತಿ. ಬಟ್ ನೋಡಿ ಸ್ವತಂತ್ರ ಬಂದಾಗ ನಮ್ ಭಾರತ ದೇಶ ಗೊತ್ತೇನ್ರಿ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ಬೇಕು ನಾವು. ಈಗ ನೋಡ್ರಿ ನಮ್ ಭಾರತ ದೇಶ ಅಂತಕ್ಕಂಥ ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಿಲ್ಲ ನಮ್ ಸಂವಿಧಾನ ಅಂತಕ್ಕಂಥ ಬಹಳ ಮುಖ್ಯ ಅಂತಾರೆ ಅದಲ್ವಾ. ಇಂತ ನೋಡ್ರಿ ಸಂವಿಧಾನ ರಚನೆ ಮಾಡ್ಬೇಕಂತ ಏನ್ ಮಾಡ್ತಾರ ಗೊತ್ತೇನ್ರಿ? ಸರ್ 1946ಕ್ಕ ಏನ್ ಮಾಡ್ತಾರ ಗೊತ್ತೇನ್ರಿ? ಸರ್ ರಚನಾ ಸಮಿತಿ ಅಂತ ಸ್ಥಾಪನೆ ಮಾಡ್ತಾರ ಗೊತ್ತಿಲ್ಲ. ನೋಡ್ರಿ ಇವಾಗ ನಮ್ ಭಾರತ ಸಂವಿಧಾನ ಅಂತಕ್ಕಂಥ ರಚನೆ ಮಾಡ್ಬೇಕಂತ ಗೊತ್ತೇನ್? 1946ಕ್ಕ ಸರ್ ರಚನಾ ಸಮಿತಿ ಅಂತಕ್ಕಂಥ ಏನ್ ಮಾಡ್ತಾರ ಗೊತ್ತೇನ್ರಿ? ಸ್ಥಾಪನೆ ಮಾಡ್ತಾರ ಗೊತ್ತಿಲ್ಲ. ಸರ್ ಹಾಗಿದ್ರೆ ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿಲ್ರಿ ಈ ರಚನಾ ಸಭೆಯ ಸರ್ ಮೊದಲು ಸದಸ್ಯ ಇರ್ತಾರ ಗೊತ್ತೇನ್ರಿ? 389 ಇರ್ತಾರ ಸಂಖ್ಯೆ ಗೊತ್ತಿರ್ಬೇಕು. ನಂತರ ನೋಡಿ 1947ಕ್ಕೆ ಏನ್ ಗೊತ್ತೇನ್? ನಮ್ಮ ಭಾರತ ದೇಶ ಸರ್ ವಿಭಜನೆ ಅಂತಕ್ಕಂತ ಆಗುದ್ರಿ. ಈ ವಿಭಜನೆ ಆದ ನಂತರ ನೋಡಿ ಸದಸ್ಯರು ಎಷ್ಟಿರ್ತಾರ ಗೊತ್ತೇನ್ರಿ? 299 ಸದಸ್ಯರು ಇರ್ತಾರ ನೋಡಿ ಗೊತ್ತಿಲ್ಲ ಸೇಕರೆ. ಹಾಗಿದ್ದೀರಾ ಇಂತ ನೋಡ್ರಿ ರಚನಾ ಸಭೆ ಏನ್ ಗೊತ್ತೇನ್ರಿ? ತಾತ್ಕಾಲಿಕ ಅಧ್ಯಕ್ಷರಾಗಿರ್ತಾರ ಯಾರು ಗೊತ್ತೇನ್ರಿ? ಸಜ್ಜಿದಾನಂದ ಸಿನ್ಹಾ ಅಂತಕ್ಕಂಥವ್ರು ಗೊತ್ತಿರ್ಬೇಕು. ಸರ್ ನಂತರ ಈ ರಚನಾ ಸಭೆ ಏನ್ ಗೊತ್ತೇನ್ರಿ? ಶಾಶ್ವತ ಅಥವಾ ಅಧ್ಯಕ್ಷರ ಬಂದಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥ ಗೊತ್ತಿರ್ಬೇಕು ಸ್ನೇಹಿತರೆ ಅದಲ್ವಾ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಗೊತ್ತಾಗೋಸ್ತಾರೆ ಗೊತ್ತೇನ್ರಿ? ನಮ್ಮ ಭಾರತ ದೇಶದಲ್ವಾ, ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥ ಗೊತ್ತಿರ್ಬೇಕು. ಸರ್ ನೋಡ್ರಿ ರಚನಾ ಸಮಿತಿ ಅಧ್ಯಕ್ಷರಾದ್ರು. ನಂತರ ಬಂದಾಗ ನಮ್ಮ ಪ್ರೀತಿಯ ಭಾರತ ಸಂವಿಧಾನದ ಅಲ್ವಾ ಸಂವಿಧಾನ ಗೊತ್ತೇನ್ರಿ? ರಚನಾ ಸಮಿತಿ ಅಂತ ಗೊತ್ತೇನ್ರಿ? ಈ ಕರಡು ಸಮಿತಿಯ ಸರ್ ಅಧ್ಯಕ್ಷರಾದ್ರು ಸಂತಾರೆ ಯಾರು ಗೊತ್ತೇನ್ರಿ? ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಏನ್ ಮಾಡ್ತಾರ ಗೊತ್ತೇನ್ರಿ? ಸರ್ ಕರಡು ಸಮಿತಿ ಅಂತ ಗೊತ್ತೇನ್ರಿ? ಸರ್ ಅಧ್ಯಕ್ಷರಾಗಿ ಮಾಡ್ತಾರ ಅಂತ ಗೊತ್ತಿರ ಸಂತಾರೆ. ಏನ್ ಗೊತ್ತೇನ್ರಿ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಈಗ ರಚನಾ ಸಭೆಯ ಅಧ್ಯಕ್ಷರಾಗಂತಾರ ಅದಲ್ವಾ. ಬಟ್ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ? ನೆದರ್ಲ್ಯಾಂಡ್ ದೇಶದ ಸಂವಿಧಾನದ ರಚನೆಕಾರ ಅದಲ್ವಾ. ಸರ್ ಇವೆಲ್ಲರ ಅಂತಕ್ಕಂಥವ್ರು ಮತ್ತ ಏನ್ ಗೊತ್ತೇನ್? ಮೌಂಟ್ ಬ್ಯಾಟನ್ ಆಗಿರ್ಬೋದು, ಮೌಂಟ್ ಬ್ಯಾಟನ್ ಅವರ ಪ್ರಜ್ಞೆ ಆಗಿರ್ಬೋದ್ರಿ. ಏನಂತಾರ ಗೊತ್ತೇನ್ರಿ? ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಧರ್ಮ, ಪ್ರತಿಯೊಂದು ಪಂಥ, ಪ್ರತಿಯೊಂದು ಏನ್ ಗೊತ್ತೇನ್ ಜನಾಂಗಕ್ಕ ನ್ಯಾಯ ಕೊಡಿಸುವಂತ ವ್ಯಕ್ತಿ ಯಾರಾದ್ರೂ ಜೀನಿಯಸ್ ಇದ್ರೆ ಅವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತಾರೆ. ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಮಾಡ್ತಾರ ಗೊತ್ತೇನ್ರಿ? ನಮ್ಮ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗ ಮಾಡ್ತಾರ ಅಂತ ಗೊತ್ತಿಲ್ಲ ಸ್ನೇಹಿತರೆ ಅದಲ್ವಾ. ಈಗ ನೋಡ್ರಿ ನಂತರ ನಮ್ಮ ಭಾರತ ಸಂವಿಧಾನ ಅಂತಕ್ಕಂಥದ್ದು ಏನ್ ಗೊತ್ತೇನ್ರಿ? ರಚನೆ ಇತ್ತು 1946 ನವೆಂಬರ್ 26ಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ? ಅಂಗೀಕಾರ ಮಾಡ್ತಾರೆ ಅದಲ್ವಾ. ಈ ಅಂಗೀಕಾರದ ದಿನ ಆಚರಣೆ ಮಾಡ್ತೀವಿ ಗೊತ್ತೇನ್ರಿ? ಸಂವಿಧಾನ ದಿನ ಅಂತಕ್ಕಂಥ ಗೊತ್ತಿರ್ಲಿ. ನಮ್ಮ ಭಾರತ ಸಂವಿಧಾನದ ನೋಡ್ರಿ ಮೂಲ ಸಂವಿಧಾನದಾಗ ವಿಧಿಗಳು ಎಷ್ಟು ಗೊತ್ತೇನ್ರಿ? 390 ವಿಧಿಗಳು ಇದ್ರು ನೋಡ್ರಿ ಗೊತ್ತೇನ್ರಿ. ಸರ್ ನಂತರ ನಮ್ಮ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ವಿಧಿಗಳು ಎಷ್ಟು ಕಂಡು ಬರ್ತಾ ಗೊತ್ತೇನ್ರಿ? 448 ಗೊತ್ತೇನ್ರಿ ವಿಧಿಗಳು ಕಂಡು ಬರ್ತಾ ನೋಡಿ ಗೊತ್ತಿಲ್ಲ ಅದಲ್ವಾ. ಇಂತ ನಮ್ಮ ಸಂವಿಧಾನದಲ್ಲಿ ಗೊತ್ತೇನ್ರಿ ಸುಂದರ ಬರಹಗಾರ ಬಂದಾಗ ಪ್ರೇಮ್ ಬಿಹಾರಿ ನಾರಾಯಣ ಅಂತಕ್ಕಂಥವ್ರು ಗೊತ್ತಿರ್ಬೇಕು. ಈ ನಮ್ಮ ಸಂವಿಧಾನ ನೋಡ್ರೆ ಸುಂದರ ಚಿತ್ರ ಲಿಪಿಕಾರ ಮಾಡ್ತಾರೆ ಗೊತ್ತೇನ್ರಿ? ಸರ್ ನಂದಲಾಲ್ ಬೋಸ್ ಅಂತಕ್ಕಂಥವ್ರು. ಸರ್ ನಮ್ಮ ಸಂವಿಧಾನ ಏನ್ ಗೊತ್ತೇನ್ರಿ? ಶಿಲ್ಪಿ ಅಂತ ಯಾರು ಕರೀತಾರೆ ಗೊತ್ತೇನ್ರಿ? ಡಾಕ್ಟರ್ ಏನ್ ಗೊತ್ತೇನ್ರಿ? ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಕರೀತಾರ ಅಂತ ಗೊತ್ತಿರ್ಲಿ ಅದಲ್ವಾ. ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ.
ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರೀಗ ಸಂವಿಧಾನದ ಶಿಲ್ಪಿ ಅಂತ ಯಾರು ಕರೀತಾರ ಗೊತ್ತೇನ್ರಿ? ಸರ್ MV ಪೈಲ್ ಅಂತಕ್ಕಂಥ ನೋಡ್ರಿ, ಇಂತ ನಮ್ಮ ಸಂವಿಧಾನ ಅಂತಕ್ಕಂಥ ನೋಡ್ರಿ ರಚನೆ ಆಗ್ಬೇಕಾದ್ರ 2 ವರ್ಷ 11 ತಿಂಗಳು 18 ಏನ್ ಗೊತ್ತೇನ್ರಿ? ಸರ್ ದಿನ ಅಂತಕ್ಕಂಥ ಗೊತ್ತಿಲ್ಲ ನೋಡ್ರಿ. ಇಂತ ನಮ್ಮ ಸಂವಿಧಾನ ಅಂತಕ್ಕಂಥದ್ದು ನೋಡ್ರಿ ಜಾರಿಗೆ ಆಗಿ ಬರ್ತಾ ಗೊತ್ತೇನ್? 1919 ಜನವರಿ ಏನ್ ಗೊತ್ತೇನ್ರಿ? ಸರ್ 26ಕ್ಕ ನಮ್ ಸಂವಿಧಾನ ಜಾರಿಗೆ ಬರ್ತೈತಿ. ಆ ಜಾರಿಗೆ ಬಂದಿದ್ದನ್ನ ಏನ್ ಆಚರಣೆ ಮಾಡ್ತಾರ ಗೊತ್ತೇನ್ರಿ? ಸರ್ ಗಣರಾಜ್ಯೋತ್ಸವ ದಿನ ಆಚರಣೆ ಮಾಡ್ತಾರ ಅಂತ ಗೊತ್ತಿಲ್ಲ, ಅದಲ್ವಾ? ಬಟ್ ಗೊತ್ತಿರ್ಲಿ ಇಂತ ಸಂವಿಧಾನ ದಿನದ ಏನ್ ಗೊತ್ತೇನ್ರಿ? ಅದಲ್ಲ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿಗರು ಏನ್ ಗೊತ್ತೇ ಶುಭಾಶಯ ಕೋರಿತಾ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.